ಸರಿ ಮಾಡ್ಕೊಳ್ಳೋದ ಅಂಥದ್ದೇನಾಯ್ತು ಇವಾಗ? ಆಗಕ್ಕೇನಿದೆ, ತೇಜಸ್ ಅಪ್ಪ ಅಮ್ಮ ನಮ್ಮ ಮದ್ವೆಗೆ ಒಪ್ತಿಲ್ಲ, ಕರ್ಣ ಒಪ್ಪಿಸ್ತೀನಿ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ಶಾಂತಿ ನಿನ್ನ ಹತ್ರ ಈ ಸೀನ್ ಮಾಡ್ತಿದ್ದಾಳೆ. ಅಕ್ಕ ಏನ್ ಮಾತಾಡ್ತಿದ್ಯಾ? ಭಾವನ್ ಮನೇಲಿ ಈ ಮದ್ವೆಗೆ ಒಪ್ಪಿಲ್ವಾ? ಯಾಕೆ, ಏನಾಗಿದ್ಯಂತೆ? ಯಾರಾದ್ರೂ ಅವ್ರ ಮನೆಯವ್ರ ಹತ್ರ ಮಾತಾಡಿದ್ರೆ ತಾನೇ ವಿಷಯ ಗೊತ್ತಾಗೋದು. ಅವ್ರು ಯಾರು ಏನು ಅಂತ ಯಾರಿಗೂ ಗೊತ್ತೇ ಇಲ್ವಲ್ಲ. ಆದ್ರೆ ತೇಜಸ್ ಯಾರು ಅಂತ ನಮಗ್ ಗೊತ್ತಲ್ವಾ? ಹಾಗನ್ಕೊಂಡೆ ಇಷ್ಟು ದೊಡ್ಡ ರಾಮಾಯಣ ಆಗಿರೋದು. ನಿಧಿ ಮದುವೆ ವಿಷಯದಲ್ಲೂ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಮನೆ ಮನಸ್ಸು ಎಲ್ಲ ಚೆನ್ನಾಗಿ ಅರ್ಥ ಆದ್ಮೇಲೆ ನಾನು ಆ ನಿರ್ಧಾರ ತಗೊಳ್ಳೋದು. ಹಾಗಂತ ನಾನು ನೀನು ಯಾರನ್ನೋ ತೋರ್ಸ್ಬಿಟ್ಟು ಮದ್ವೆ ಆಗು ಅಂತ ಹೇಳಿದ್ರೆ ಇವಳು ಕಣ್ಮುಚ್ಕೊಂಡು ಮದ್ವೆ ಆಗ್ಬೇಕಾ? ನಾಳೆ ಜೀವನ ಮಾಡೋದು ಇವಳು ತಾನೆ. ನೀನೀಗ ಮಾತು ತಗೊಂಡು ಏನ್ ಸಾಧನೆ ಮಾಡಕ್ ಹೊರಟಿದ್ಯಾ? ನಿನಗಾದ ಅನ್ಯಾಯ ಅವಳಿಗಾಗದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಈಗ ನೀನೊಳಗ್ ಮಾಡ್ತಿರೋದು ಅನ್ಯಾಯನೇ, ಆದ್ರೆ ಬೇರೆ ರೀತಿ ಮಾಡ್ತಿದ್ಯಾ ಅಷ್ಟೇ. ಅದ್ ಹೇಗ? ಒಂದ್ ನಿಮಿಷ ಸುಮ್ಮನೆ ಇರು, ನಾನು ನಿಮ್ಮಿಬ್ರು ಮಾತನ್ನು ಕೇಳ್ತೀನಿ. ಅಜ್ಜಿಗಿಷ್ಟ ಆಗಿ ನಿನಗಿಷ್ಟ ಆಗಿ ನನಗೂ ಇಷ್ಟ ಆದ್ರೆ ಆ ಹುಡುಗನ ಮದ್ವೆ ಆಗ್ತೀನಿ. ಈಗ ನಾನು ಅಜ್ಜಿಗೆ ಮಾತು ಕೊಟ್ಟಿದ್ದೀನಿ, ಅದನ್ನ ಖಂಡಿತವಾಗ್ಲೂ ಉಳಿಸ್ಕೊಳ್ತೀನಿ. ಅಲ್ಲ ಕಣೆ, ಅಲ್ಲ ಬೆಲ್ಲ ಕೋಳಿ ಬಾಯಲ್ಲಿ ಹಲ್ಲಿಲ್ಲ. ನಾನು ಹೋಗಿ ರೆಡಿ ಆಗ್ತೀನಿ. ಬೈ ಬೈ ಬೈ. ನಾನು ಫಸ್ಟ್ ಟೈಮ್ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಈ ಸೀರೆಯಲ್ಲಿ ನಾನು ರೆಡಿ ಆಗಿರೋದನ್ನ ನೋಡಿ ಕರ್ಣ ಸರ್ ಫ್ಲಾಟ್ ಆಗ್ಬಿಡ್ಬೇಕು. ಕರ್ಣ ಸರ್ ಮಾತ್ರ ಅಲ್ಲ, ಇಡೀ ಮನೆಯವ್ರು ಫಿದಾಗ್ಬಿಡ್ಬೇಕು. ಇವಳೇ ನಮ್ಮ ಮನೆ ಸೊಸೆ ಅಂತ ಅನೌನ್ಸ್ ಮಾಡ್ಬೇಕು. ಹಾಗೆ ರೆಡಿ ಆಗ್ತೀನಿ. ನಿನ್ ಮನ್ಸಲ್ಲಿ ಎಷ್ಟು ಭಯ ಇದೆ ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ನನ್ನ ಪ್ರೀತಿ ನನ್ನ ಸ್ವಂತ ನಿರ್ಧಾರ. ಅದ್ರಲ್ಲಿ ಏನೇ ಆದ್ರೂ ಅದು ನನ್ನ ಜವಾಬ್ದಾರಿ. ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿ ನನ್ನ ತಂಗಿ ಜೀವನನ ಬದಲಾಯಿಸಬಾರ್ದು. ಯಾರನ್ನ ಇಷ್ಟಪಡ್ತಾಳೋ ಆ ಹುಡುಗನ್ನೇ ಮದ್ವೆ ಆಗ್ಬೇಕು, ಅದೇ ಸರಿ. ಹಾಯ್ ಬಂಗಾರಿ. ನಿಲ್ಲು ನಿಲ್ಲು. ಎಲ್ಲಿ ಎಲ್ಲಿ ಎಲ್ಲಿ? ಅಪ್ಪ, ಏನು ಇಷ್ಟೊಂದು ರಾಖಿ ಕಟ್ಟಿಸ್ಕೊಂಡಿದ್ಯಾ? ಕೈಯಲ್ಲಿ ಜಾಗನೇ ಇಲ್ವಲ್ಲ. ಇಷ್ಟು ಜನರ ಆರೈಕೆ ನಿನ್ ಮೇಲಿದೆ ಅಂದ್ರೆ ನೀನ್ ಪುಣ್ಯ ಮಾಡಿದ್ದೆ ಕಣು. ನನ್ ದೃಷ್ಟಿನೇ ನಿನ್ಗೆ ಆಗ್ಬಿಡುತ್ತೆ. ಯಾವಾಗ್ಲೂ ನೀನು ಹೀಗೆ ನಗ್ನಗ್ತಾ ಇರು ಕಂದ. ನನ್ ಬಂಗಾರಿ ಹೇಳಿದ್ಮೇಲೆ ಮುಗೀತು. ಇನ್ ಮುಂದೆ ಖುಷಿ ಖುಷಿಯಾಗಿರೋದೆ. ನಿಂಗೊಂದು ವಿಷಯ ಹೇಳ್ಬೇಕು ಕಣ. ಬಂದ್ಯಾ? ಏನು ಇದು, ಇಡೀ ಆಸ್ಪತ್ರೆನೇ ರಾಖಿ ಕಟ್ಟಿರೋ ಆಗಿದೆ. ನನಗೂ ಅದೇ ಆಶ್ಚರ್ಯ ಕಣೆ. ನೋಡ್ದ್ಯಾ ನನ್ ಡಾರ್ಲಿಂಗ್ ನ ಎಷ್ಟು ಜನ ಇಷ್ಟಪಡ್ತಾರೆ ಅಂತ. ಅತ್ತೆ, ಅವ್ನು ಯಾವಾಗ್ಲೂ ಸೂಪರೇ. ನನ್ ಮಗ ಅಲ್ವಾ? ಏಯ್, ಇವನು ಮೊದ್ಲು ನನಗ್ ಮೊಮ್ಮಗ, ಆಮೇಲೆ ನಿನಗ್ ಮಗ. ಹೋಗಿ ಫ್ರೆಶ್ ಆಗು, ನಿಂಗೊಂದು ಸರ್ಪ್ರೈಸ್ ಇದೆ. ಆಮೇಲೆ ಹೇಳ್ತೀನಿ, ಹೋಗೋ. ನೋಡಿದ್ರ ಡ್ಯಾಡ್, ಏನ್ ರಾಜ್ ಮರ್ಯಾದೆ. ಅವನಿಗೆ ರಾಖಿ ಕಟ್ಟೋದನ್ನ ತಪ್ಪಿಸಿ ನಾನು ಖುಷಿಲಿದ್ದೆ. ಆದ್ರೆ ನಿಧಿ ಮಕ್ಕಳು ಕೊಡ್ದಂಗೆ ಅವಮಾನ ಮಾಡಿದ್ಲು. ಇಷ್ಟೇ ನಮ್ ಕತೆ. ನಿಧಿ, ದಿಸ್ ಇಸ್ ಟೂ ಮಚ್. ಏನೇ ಈ ಮನೇಲಿ ಏನೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ನೋಡು, ಏನೇನೋ ತಲಹರಟೆ ಮಾಡಿ ಮರ್ಯಾದೆ ಕಳಿಬೇಡ. ಈಗ್ಲೇ ಹೇಳ್ತಾ ಇದ್ದೀನಿ ನಿಧಿ. ಅಜ್ಜಿ, ನಾವಿಲ್ಲಿ ನಿಂತ್ಕೊಂಡು ಏನೇನೋ ಮಾತಾಡ್ತಿದೀವಿ. ಇದು ನಿನ್ ಫ್ರೆಂಡ್ ಮನೆ, ನೀನೇ ತಾನೇ ನನ್ನ ಒಳಗೆ ಕರ್ಕೊಂಡೋಗ್ಬೇಕು. ಬಾ ಮತ್ತೆ. ನೋಡು, ಮೊದ್ಲು ನೀನ್ ಏನ್ ಮಾಡ್ಬೇಕು ಅಂತಿದ್ಯೋ ಅದನ್ನ ಹೇಳು. ನಮ್ಮನೇಲೆಲ್ಲ ಆಡ್ದಂಗ ಆಡಿದ್ರೆ ಚೆನ್ನಾಗಿರಲ್ಲ. ಅಜ್ಜಿ, ಏನು ಸುಮ್ಮನೆ ತಮಾಷೆ ಮಾಡಿದ್ರೆ ಎಷ್ಟು ಮಾತಾಡ್ತೀಯ ನೋಡು. ಮೊದ್ಲು ನೀನೆಲ್ಲ ನೋಡ್ಕೊಂಡ್ ನಡಿ. ಈ ತರ ದೊಡ್ಡ ಮನೇಲೆಲ್ಲ ನಮ್ಮ ಮನೇಲಿ ಇರೋ ತರ ಹಳ್ಳ ಗುಂಡಿ ಎಲ್ಲ ಇರಲ್ಲ ಅಜ್ಜಿ. ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ನಾವು ಕಣ್ ಮುಚ್ಕೊಂಡ್ ನಡಿಬೋದು. ಅದ್ರಲ್ಲೂ ನಿನ್ ಫ್ರೆಂಡ್ ಮನೆ ಬೇರೆ ಅಲ್ವಾ, ನೀನ್ ಬರ್ತೀಯ ಅಂತ ಸ್ಪೆಷಲ್ ಆಗಿ ಅರೇಂಜ್ ಮಾಡಿರ್ತಾರೆ. ಸುಮ್ನೆ ಬಾ ನಡಿ. ಏನು ಮಾತೇ ಇಲ್ಲ, ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಏನೋ ಗೊಂಬೆ ಗಿಂಬೆ ಗಿಫ್ಟ್ ಕೇಳ್ತೀಯ ಅಂದ್ರೆ ಏನೇನೋ ಕೇಳ್ತಿದ್ಯಲ್ಲ. ಆಗಲ್ಲ, ಹೋಗು. ನನ್ ಗಿಫ್ಟೇ ಅಣ್ಣ ಕೇಳಿದ್ದು, ಅದ್ಕೇನೆ ನನ್ ಗಿಫ್ಟ್. ನಿಧಿ ತರ ಅದ್ಕೇನೆ ಬೇಕು.
ಆಗಲ್ಲ ಅನ್ನೋ ಆಗಿಲ್ಲ, ಮಾತ್ ಕೊಟ್ಟಾಗಿದೆ. ಸುಮ್ಮನಿರು, ಅದೆಲ್ಲ ತಮಾಷೆ ಮಾಡೋ ವಿಷಯ ಅಲ್ಲ. ನೀನ್ ಇನ್ನೊಂದ್ಸಲ ಈ ತರ ವಿಷಯ ಎಲ್ಲ ಎತ್ತಬಾರ್ದು. ಯಾಕೆ? ಅವಳಿಗೇನ್ ಕಮ್ಮಿ ಆಗಿದೆ? ನನಗಂತೂ ನಿಧಿನೇ ಅದಕ್ಕೆ ಆದ್ರೆ ಬೆಟರ್ ಅನ್ಸುತ್ತೆ. ಹೆಂಗೆ? ಜೊತೆಗೆ ನಿಂಗೂ ಅವಳಿಗೂ ಪಕ್ಕ ಮ್ಯಾಚ್ ಆಗುತ್ತೆ. ನಿಮ್ಮಿಬ್ರಲ್ಲಿ ಆ ಸ್ಪಾರ್ಕ್ ಇದೆ. ಮಾತಾಡೋಂಗಿಲ್ಲ ಅಂದ್ರೆ ಮಾತಾಡೋಂಗಿಲ್ಲ ಅಷ್ಟೇ. ಆಯ್ತು ಬಿಡಪ್ಪ, ನಾನ್ ಮಾತಾಡಲ್ಲ. ಕೆಳಗೆ ನಿಧಿನೇ ಬಂದಿದ್ದಾಳಲ್ಲ. ನಿಧಿನಾ? ಅದಕ್ಕೆ ನಿಧಿನ ಅಂತ ಕೇಳ್ತೀಯ? ನಿಧಿ ಬಂದಿದ್ದಾಳೆ ಅಷ್ಟೇ. ಈಗ ತಾನೇ ಏನೂ ಇಲ್ಲ ನಿಮ್ ಮಧ್ಯ ಅಂದ್ರೆ. ದೇವ್ರೆ, ಅಣ್ಣ ಅಂತೂ ಎಲ್ರೂ ಖುಷಿಯಾಗಿಡೋಕ್ ಇಷ್ಟಪಡ್ತಾನೆ. ನಿಧಿ ಅವನ ಲೈಫಲ್ಲಿ ಬಂದ್ರೆ ಅವಳು ಅವನನ್ನ ಖುಷಿಯಾಗಿರೋ ತರ ಮಾಡೇ ಮಾಡ್ತಾಳೆ. ಪ್ಲೀಸ್ ಅವರಿಬ್ರು ಮದ್ವೆ ಆಗೋ ತರ ಮಾಡು. ಇತ್ತೀಚೆಗೆ ಯಾಕೋ ಮೆಮೊರಿ ಲಾಸ್. ಇಲ್ಲೇ ಇಟ್ಟಿದ್ನಲ್ಲ ಸಕ್ಕರೆ ಡಬ್ಬ, ಎಲ್ಲೋ ಅಲ್ಲಿಟ್ಟು ಸಕ್ಕರೆ ಡಬ್ಬ ಇಲ್ಲಿಗೆ ಹೇಗೆ ಬಂತು? ಒಂದ್ ವೇಳೆ ನಾನೇ ಬೀಳ್ಸದ್ನಾ? ದೆವ್ವಾಗ ಇವ ಮೆಟ್ಕೊಂಡಿದ್ಯಾ ಈ ಮನೆಗೆ? ಏ ಲತಾ, ಕ್ಲೀನ್ ಮಾಡೆ.